ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಲೋಕದಾದ್ಯಂತ ಹೋರಾಟಗಳು, ಯುದ್ಧಗಳು, ಒಂದು ಕಡೆ ಭೂಕಂಪಗಳು, ಇನ್ನೊಂದು ಕಡೆ ಪ್ರವಾಹಗಳು, ಈ ರೀತಿಯಾದಂಥ ಕಾರ್ಯಗಳೇ ಲೋಕಾದ್ಯಂತ ನಡೆಯುತ್ತಾ ಇದೆ. ಅದರಲ್ಲಿ ಒಳ್ಳೆಯ ವಿಷಯಗಳು ಕೂಡ ನಡೆದಿದೆ. ಇದೆಲ್ಲದರ ನಡುವೆ ಇವುಗಳನ್ನು ಗಮನಿಸುವುದಕ್ಕೆ ಜನರು ಬಹಳ ಬ್ಯುಸಿ, ಸಮಯವೇ ಇಲ್ಲ. ವಾಕ್ಯ ನೆರವೇರಿರುವುದನ್ನು ನೋಡುವುದಕ್ಕೂ ಸಮಯವಿಲ್ಲ. ಇದನ್ನೇ ದೇವರಿಗಾಗಲೇ ಹೇಳಿ ಇಟ್ಟಿದ್ದಾರೆ. ಅಂದರೆ ಜನರು ಗ್ರಹಿಸದೇ ಇರುವಂತ ಹೃದಯವುಳ್ಳವರಾಗಿರುತ್ತಾರೆ ಎಂಬುದಾಗಿ ನಾವೀಗ ಕಾಲಘಟ್ಟಕ್ಕೆ ಬಂದಿದ್ದೇವೆ. ನಮಗೆ ಇದನ್ನು ನೋಡುವುದಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ದೇವರ ಆತ್ಮನು ಒಂದು ಬೆಳಕನ್ನು ಕೊಟ್ಟಿದ್ದಾರೆ. ಬನ್ನಿ ನಾವು ಈ ಸಂಚಿಕೆಗೆ ಹೋಗೋಣ. ಮೊದಲನೇದಾಗಿ ಯಾವಾಗಲೂ ನೋಡುವಂತೆ ಇಸ್ರಾಯೇಲ್, ಇರಾನ್, US ಕಾನ್ಫ್ಲಿಕ್ಟ್. ಇದರಲ್ಲಿ ದೊಡ್ಡ ಆಶ್ಚರ್ಯ ಏನಂದ್ರೆ ಪುನಃ ಈ ಯುದ್ಧವು 13 ದಿನಗಳ ಕಾಲ ನಾವು ವಿಡಿಯೋ ತೆಗೆಯುತ್ತಾ ಇರುವಂತ ಅಂದಿನಿಂದ ನಿಮಗೆ ರೀಚ್ ಆಗೋದಕ್ಕೆ ಅನೇಕ ದಿವಸಗಳಾಗಬಹುದು. ಈ ಯುದ್ಧಗಳು ಬಹಳ ವೇಗವಾಗಿ ನಡೆಯುತ್ತಾ ಇದೆ. ಅಂದ್ರೆ ಇರಾನ್ ಅವರು ಎದುರು ತಾಕುವಿಕೆಯನ್ನು ಬಹಳ ತೀವ್ರವಾಗಿ ನಡೆಸಿದ್ದಾರೆ. ನಿರ್ದಿಷ್ಟವಾಗಿ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ತಾಕುವಷ್ಟರ ಮಟ್ಟಿಗೆ ಯುದ್ಧವು ಹೋಗುತ್ತಾ ಇದೆ. ಇದರಲ್ಲಿ ಗಮನಿಸುವುದಾದರೆ ಅಮೆರಿಕದ ಪ್ರಬಲವಾದ MNC ಕಂಪನೀಸ್ ಎಲ್ಲ ತಾಕಲ್ಪಟ್ಟಿದೆ. ಒಂದು ಕಡೆ ಸೌದಿ, ಕುವೈತು, ಈ ಬಾರಿ ಬಹರೇನ್ ಬಹಳವಾಗಿ ಕಾನ್ಸಂಟ್ರೇಟ್ ಮಾಡಲಾಗಿದೆ. ಇದೆಲ್ಲ ನಾವು ಏನನ್ನು ನೋಡುತ್ತಾ ಇದ್ದೇವೆ ಅಂದ್ರೆ ಅಮೆರಿಕ ಬಹಳ ದೊಡ್ಡ ಮಟ್ಟಿಗೆ ತಾಕಲ್ಪಡುತ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟಿಗೆ, ಕೆಲವು ಸಾರಿ ಮಾತನಾಡುವಾಗಲೂ ಕೂಡ ಇಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು, ಅದಕ್ಕೆ ಕಠಿಣವಾದಂತಹ ರೂಲ್ಸ್ ಗಳನ್ನು ಅಮೆರಿಕದವರು ಮಾಡಿಟ್ಟಿದ್ದಾರೆ. ಇದು ಅಲ್ಲದೆ ಈ ಯುದ್ಧದ ಬಹಳ ಟಾಪ್ ಆಗಿರುವಂತಹ ವಿಷಯ ಏನೆಂಬುದಾಗಿ ಕೇಳುವುದಾದರೆ ಇಸ್ರೇಲ್ ಪ್ರಧಾನಿಯವರು ಹೇಳಿದ್ದೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಈ US ನವರು ಇರಾನ್ ಅನ್ನು ತಾಕುವುದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇನ್ವಾಲ್ವಿಂಗ್, ಅಂದರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನನಗೆ ಇಷ್ಟವಿಲ್ಲ ಎಂದು ಹೇಳಿದ್ದಾರೆ. ಆಕ್ಚುಲ್ ಆಗಿ ಈ ಯುದ್ಧವನ್ನು US ಆರಂಭಿಸಿದ್ದೇ ಇಸ್ರೇಲಿಗಾಗಿ. ಆರಂಭ ಮಾಡಿ ಆನಂತರ ಸಮಸ್ಯೆ ಹೆಚ್ಚಾಯಿತು. ಆನಂತರ ಇಸ್ರೇಲ್ ಆಸಕ್ತಿ ತೋರಿಸುತ್ತಾ ಇತ್ತು ಇರಾನ್ ಅನ್ನು ನಾವು ತಾಕಬೇಕು ಎಂದು. US ಅವರು ಅದಕ್ಕೆ ಹಿಂಜರಿದರು. ಇಲ್ಲ ಬೇಡ, ನಾವೆಲ್ಲ ಒಪ್ಪಂದವನ್ನು ಮಾಡಲಿದ್ದೇವೆ ಎಂಬುದಾಗಿ. ಯಾಕಂದ್ರೆ ಅವರಿಗೆ ಅನೇಕ ಕಡೆಯಿಂದ ಹೈ ಪ್ರೆಷರ್ ಬಂತು, ಆರ್ಥಿಕವಾಗಿ ಪ್ರೆಷರ್ ಇತ್ತು. ಆದ್ರೆ ಈಗ ನೋಡುವುದಾದ್ರೆ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅದಿನ್ನೂ ಕೂಡ ಇರಾನ್ ಅವರ ಕಂಟ್ರೋಲ್ ಅಲ್ಲೇ ಇದೆ. ಇದರಲ್ಲಿ ಅಪ್ಡೇಟ್ ಏನಂದ್ರೆ ಹೌತೀಸ್ ಅವರು ಅಂದ್ರೆ ರೆಡ್ ಸಿ ಪಕ್ಕದಲ್ಲಿ ಅವರು ಅದನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾ ಇದ್ದಾರೆ. ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ದಾರಿಯಿಂದ ಬರುವಂತದ್ದು ಎಣ್ಣೆಯಲ್ಲಿ ಒಂದು 30% ಇದೆ ಎಂಬುದಾಗಿ ಇಟ್ಕೊಳ್ಳಿ. ಅದಕ್ಕಿಂತ ಅಧಿಕವಾಗಿ ಆ ಹೌದೀಸ್ನ ರೆಡ್ ಸಿ ಪಕ್ಕದಲ್ಲಿಯೇ ಸೌದಿ ಅರೇಬಿಯಾದಲ್ಲಿ ಬೈಪಾಸ್ ಆಗಿ ಅದರ ಮೂಲಕವಾಗಿ ಎಲ್ಲ ತಗೊಂಡು ಹೋಗ್ತಾ ಇದ್ರು. ಈಗ ಇರಾನ್ ಮಾತು ಕೇಳಿ ಹೌತೀಸ್ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈಗ ಹೌತೀಸ್ ಅವರಿಗೆ ಇರಾನ್ ಅವರು ಅನೇಕ ಸಹಾಯ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಕಚ್ಚಾ ತೈಲ ಬೆಲೆ ನೋಡುವುದಾದರೆ ಇದುವರೆಗೂ ಇಲ್ಲದೇ ಇರುವಷ್ಟರ ಮಟ್ಟಿಗೆ $100 ದಾಟಿದೆ. ಇನ್ನೂ ಜಾಸ್ತಿ ಆಗುತ್ತದೆ, ಅಂದ್ರೆ ಸಿಲಿಂಡರ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತದೆ ಎಂದು ಕೇಂದ್ರ ಮಂತ್ರಿಯವರು ಕೂಡ ಹೇಳಿದ್ದಾರೆ. ಇದಿನ್ನೂ ಕೂಡ ಉಚ್ಚಘಟ್ಟಕ್ಕೆ ತಲುಪುತ್ತದೆ ಎಂದು. ಇದರಲ್ಲಿ ಟಾಪ್ ಏನೆಂಬುದಾಗಿ ನೋಡುವುದಾದ್ರೆ ಇಸ್ರಾಯೇಲ್ ಅವರು ಇದರಲ್ಲಿ ಒಳಗೆ ಬಂದಿಲ್ಲ. ಇರಾನ್ ಅನ್ನು ತಾಕುವುದರಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ, ಅವರು ಈ ಕಡೆ ತಾಕುತ್ತಾ ಇದ್ದಾರೆ. ನೀವು ಚೆನ್ನಾಗಿ ಗಮನಿಸುವುದಾದರೆ ಗಾಜಾ ಪ್ರಾಂತ್ಯವನ್ನು ತಾಕುತ್ತಾ ಇದ್ದಾರೆ. ಈಗಾಗಲೇ 12 ಜನರನ್ನು ಸಾಯಿಸಿದ್ದಾರೆ. ಫುಟ್ಬಾಲ್ ಪ್ಲೇಯರ್ಸ್. ಅದಕ್ಕೆ ಇಸ್ರೇಲ್ ಅವರು ಇಲ್ಲ ಅವರು ಮಿಲಿಟೆಂಟ್ಸ್, ಅವರನ್ನು ನಾವು ತಾಕಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಇದೆಲ್ಲೋ ಒಂದು ಕಡೆ ಟ್ರಿಗರ್ ಆಗುವಂತ ಹಂತಕ್ಕೆ ಹೋಗುತ್ತಾ ಇದೆ. ಒಂದು ಕಡೆ ದೊಡ್ಡ ತಾಕುವಿಕೆಯನ್ನು ಯುಕ್ರೇನ್ ಅವರು ರಷ್ಯಾದೊಂದಿಗೆ ಮಾಡಿದೆ. ಅವರ ಬಹಳ ಮುಖ್ಯವಾದಂತಹ ಕಂಪನೀಸ್ ಗಳನ್ನೆಲ್ಲ ತಾಕಿದ್ದಾರೆ. ರಷ್ಯಾ ಇಷ್ಟೊಂದು ಸಹನೆಯಿಂದ ಇರುವುದಕ್ಕೆ ಕಾರಣ ಏನೆಂದರೆ, ಇದು ನನ್ನ ಒಂದು ಅಭಿಪ್ರಾಯ ಏನೆಂದರೆ, ದೇವರು ಹೇಳುತ್ತಾರೆ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬರಮಾಡಿ ಎಂಬುದಾಗಿ. HKL 39:2 ರಷ್ಯಾ ಬಲವಂತವಾಗಿ ತಾಕಬೇಕಾಗಿರುವಂತ ಹಂತದಲ್ಲಿ ಬಂದು ನಿಂತಿದೆ. ಅದನ್ನೇ ಈಗ ನಾವು ನೋಡುತ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ನ್ಯಾಟೋ ದೇಶಗಳ ಮಧ್ಯದಲ್ಲಿ ಎಷ್ಟೋ ಸಮಸ್ಯೆಗಳಿದೆ. ಸ್ಪೇನ್ ಹಾಗೂ US ನ ಸಮಸ್ಯೆ ಉಚ್ಚಘಟ್ಟ ತಲುಪಿದೆ. ಅದರಲ್ಲಿ UK ಏನು ಮಾಡಿದ್ದಾರೆ ಅಂದ್ರೆ ತಮ್ಮ ಬೆಂಬಲವನ್ನು ನೀಡಿದ್ದಾರೆ. ನಮ್ಮ ಬೇಸ್ ಅನ್ನು ನೀವು ಯೂಸ್ ಮಾಡಿಕೊಳ್ಳಿರಿ, ವಿ ಆರ್ ಇನ್ ದ ವಾರ್ ಎಂಬುದಾಗಿ ಅವರು ತಮ್ಮ ಬೆಂಬಲವನ್ನು ನೀಡಿದ್ದಾರೆ. ಯಾತಕ್ಕಾಗಿ ಮಾತನ್ನು ಹೇಳುತ್ತಾ ಇದ್ದೇನೆ ಅಂದ್ರೆ HKL 38:13 ತಾರ್ಷೀಷಿನ ವರ್ತಕರು ಎಂಬುದಾಗಿ ಆ ಮಾತು ಅಲ್ಲಿ ಇರುತ್ತದೆ. ಅದು UK ಕುರಿತಾಗಿರುವಂತಹ ಒಂದು ಮಾತು. ಅದು ಕೂಡ ಈಗ ಬಂದು ಒಳಗೆ ಇನ್ವಾಲ್ವ್ ಆಗಿದೆ. ನಾವೀಗ ಆ ವಾಕ್ಯದಲ್ಲಿರುವಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಎನ್ನುವುದಕ್ಕೆ ಇದೆಲ್ಲವೂ ಕೂಡ ಒಂದು ನಿದರ್ಶನವಾದ ಸತ್ಯವಾಗಿದೆ. ನಾವು ಇದರ ಅಪ್ಡೇಟ್ಸ್ ಅನ್ನು ಕರ್ತನ ಚಿತ್ತವಿದ್ದರೆ ದೇವರ ಬರೋಣ ತಡವಾದರೆ ನಾವು ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವರಾಗೋಣ. ಇದಾದ ನಂತರ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾವು ನೋಡಲಿದ್ದೇವೆ. ಎಲ್ನಿನೋ ಕುರಿತಾಗಿ ನಾವು ಈಗಾಗಲೇ ಬಹಳ ಮಾತನಾಡಿದ್ದೇವಲ್ವಾ. ಇದು ಆಗಸ್ಟ್ ತಿಂಗಳಿನಲ್ಲಿ ಉಚ್ಚಘಟ್ಟ ತಲುಪುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ಕಳೆದ ಜೂನ್ ತಿಂಗಳೇ ಇತಿಹಾಸದಲ್ಲಿಯೇ 5ನೆಯ ಡ್ರೈಯೆಸ್ಟ್ ಜೂನ್ ಎಂದು ಹೇಳಿದರು. ಜುಲೈ ತಿಂಗಳು ಅದಕ್ಕಿಂತ ಅಧಿಕವಾಗಿ ಅಂತ ಹೇಳಿದ್ರು. ಈಗ ನೀವು ನೋಡುವುದಾದರೆ ಆಗಸ್ಟ್ ತಿಂಗಳು ಉಚ್ಚಘಟ್ಟಕ್ಕೆ ತಲುಪುತ್ತದೆ, ಇದೆಲ್ಲದಕ್ಕಿಂತಲೂ ವರ್ಸ್ಟ್ ಆಗುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಈಗಾಗಲೇ ನಮಗೆ 39% ವಾಟರ್ ಲೆವೆಲ್ ಕಡಿಮೆ ಆಗಿದೆ ಎಂದು ಹೇಳುತ್ತಿದ್ದಾರೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 39% ಡ್ರೈ ಆಗಿ ಇದೆ. ಅನೇಕ ಏರಿಯಾದಲ್ಲಿ ನೋಡುವುದಾದರೆ ತಂಜಾವೂರ್ ಪಕ್ಕದಲ್ಲಿ ಡ್ಯಾಮು, ಹೊಳೆ ಎಲ್ಲ ನೋಡುವುದಾದರೆ ಅನೇಕ ಕಡೆ ಡ್ರೈ ಆಗಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇನ್ನು ಈಗಲೇ ನಿಮಗೆ ನಾರ್ಮಲ್ ಆಗಿ ಅರ್ಥವಾಗುವುದಕ್ಕೋಸ್ಕರವಾಗಿ ಹೇಳುತ್ತಿದ್ದೇನೆ.
ಸಾಧಾರಣ ತಾಪಮಾನ 40 ಡಿಗ್ರಿ ತಲುಪಿದೆ ಎಲ್ಲಾ ಕಡೆಯಲ್ಲೂ. ಫೀಲ್ಸ್ ಲೈಕ್ 45 ಡಿಗ್ರಿ ಅಂತ ಇರುತ್ತದೆ, 35-37 ಇರುತ್ತೆ, ಆದ್ರೆ ಫೀಲ್ಸ್ ಲೈಕ್ 45 ಅಂತ ಇರುತ್ತೆ. ನಾರ್ಮಲ್ ಆಗಿ ಜನರು ರಾತ್ರಿ ಮಲಗುವುದಕ್ಕೆ ಕಷ್ಟಪಡುವಷ್ಟರ ಮಟ್ಟಿಗೆ ಉಷ್ಣತೆ ಜಾಸ್ತಿ ಆಗಿದೆ. ಇದು ನಮ್ಮಂತ ದೇಶಗಳಲ್ಲಿ ಹೇಳುತ್ತೇವೆ. ಇದನ್ನು ಹೊರತುಪಡಿಸಿ ಗ್ಲೋಬಲ್ ವಾರ್ಮಿಂಗ್, ತಾಪಮಾನದಲ್ಲಿ ಉಷ್ಣತೆ, ಇದೆಲ್ಲವೂ ಕೂಡ ಯುರೋಪ್ನಂತಹ ದೇಶಗಳಲ್ಲಿ ಅನೇಕ ಬಾಧೆಗಳನ್ನು ಉಂಟು ಮಾಡಿದ ಅದನ್ನು ನಾವು ನೋಡಿದ್ದೇವೆ. ಆದರೆ ಈ ಸಾರಿ ನೋಡುವುದಾದ್ರೆ ಜಪಾನ್ ಅನ್ನು ಈ ಉಷ್ಣತೆ ತಾಕಿದೆ. ಹೆಚ್ಚು ಕಮ್ಮಿ 40 ಡಿಗ್ರಿ. ಈ ರೀತಿಯಾಗಿ ಅವರಿಗೆ ಉಷ್ಣತೆ ಬಂದದ್ದೇ ಇಲ್ಲ. ಫಸ್ಟ್ ಟೈಮ್ ಈ ಉಷ್ಣತೆ ಅವರನ್ನು ತಾಕಿದೆ. 40 ಡಿಗ್ರೀಸ್ ಜಪಾನ್ ಅಲ್ಲಿ ಬಂದಿದೆ. ಸೊ ಜನರು ತಾಳಲಿಕ್ಕೆ ಆಗದೇ ಇರುವಂತ ಉಷ್ಣತೆಯಲ್ಲೇ ಇದ್ದಾರೆ. ಇದನ್ನು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಈಗಲೂ ಹೇಳುತ್ತೇನೆ. ಇದು ಓವರ್ ಆಲ್ ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ಜಾಗತಿಕವಾಗಿ ತಾಪಮಾನ ಉಷ್ಣತೆ ಜಾಸ್ತಿ ಆಗಿದೆ. ಅಂದ್ರೆ ಭೂಮಿಯು ಬೆಂಕಿಗೆ ನೇರವಾಗಿ ಇಡಲ್ಪಟ್ಟಿದೆ ಅಲ್ವಾ, ಆ ಉಷ್ಣತೆ ಕಡೆಗೆ ಹೋಗುತ್ತಾ ಇದೆ. 1 ಡಿಗ್ರಿ ನಾರ್ಮಲ್ ಆಗಿ ಈಗಾಗಲೇ 1 ಡಿಗ್ರಿ ಇನ್ಕ್ರೀಸ್ ಆಗಿದೆ. ಅಂದರೆ ಪ್ಯಾರಿಸ್ ಅಲ್ಲಿ ಹೇಳಿದ್ದು 1.5 ಡಿಗ್ರಿ, ಅದೀಗ 1 ಡಿಗ್ರಿ ಮೇಲೆ ದಾಟಿದೆ. ಈಗ ಯುದ್ಧಗಳು ಹೋಗುತ್ತಾ ಇದೆ, ಅದು 2 ಡಿಗ್ರಿ ದಾಟುತ್ತದೆ. ಸೊ ನಾವು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ 2 ಪೇತ್ರನ ಪುಸ್ತಕ 3ನೇ ಅಧ್ಯಾಯ 10-12ನೇ ವಾಕ್ಯದ ಪ್ರಕಾರವಾಗಿ ಹೋಗುತ್ತಾ ಇದ್ದೇವೆ. ಆದರೆ ಇದೆಲ್ಲವನ್ನು ಕೂಡ ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ ದೇವರು ಹೇಳಿದಂತ ಪ್ರವಾದನೆಯ ನೆರವೇರಿಕೆಯ ಕಡೆಗೆ, ಅಂದ್ರೆ ಪ್ರವಾದನೆ ಹೇಳಿದ್ರೆ ಇದು ನಡೆಯುತ್ತದೆ ಅಂತ ಹೇಳ್ತಿಲ್ಲ. ಈಗಾಗಲೇ ದೇವರು ಈ ರೀತಿಯಾಗೆಲ್ಲ ನಡೆಯುತ್ತದೆ ಎಂಬುದಾಗಿ ದೇವರು ನಮಗೆ ಮುಂಚಿತವಾಗಿ ತಿಳಿಸಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರವಾದನೆ ಎನ್ನುವಂಥದ್ದು ನಮ್ಮನ್ನು ಕಾಪಾಡುವುದಕ್ಕಾಗಿ ಕೊಡಲ್ಪಡುವಂತ ಎಚ್ಚರಿಕೆ. ನಮ್ಮನ್ನು ಭಯಪಡಿಸುವುದಕ್ಕೂ ಕರ್ತನನ್ನು ನಿರೂಪಿಸುವುದಕ್ಕಾಗಿ ಅಲ್ಲ. ಕರ್ತನು ಈ ರೀತಿಯಾಗಿ ನಿರೂಪಿಸಬೇಕಾದ ಅವಶ್ಯಕತೆ ಅವರಿಗಿಲ್ಲ. ಜನರನ್ನು ಕಾಪಾಡಬೇಕೆಂದು ಬಯಸಿದ್ದಾರೆ. ನಿನವೆ ಜನರಿಗೆ ಯಾಕೆ ಮುಂಚಿತವಾಗಿ ಹೇಳಿದ್ರು? ಅವರನ್ನು ಕಾಪಾಡುವುದಕ್ಕಾಗಿ. ಯಾಕೆ ಆಹಾಬನಿಗೆ ಮುಂಚಿತವಾಗಿ ಹೇಳಿದ್ರು? ಅವರನ್ನು ಕಾಪಾಡುವುದಕ್ಕಾಗಿ. ಅದೇ ರೀತಿಯಾಗಿ ಇದು ಕೂಡ ಮುಂಚಿತವಾಗಿ ಹೇಳಿ ದೇವರು ನಮ್ಮನ್ನು ಕಾಪಾಡುವುದಕ್ಕಾಗಿ ಇದನ್ನು ಹೇಳಿದ್ದಾರೆ. ಈಗ ಹಾಗೆ ಅಕ್ಷರಕ್ಕೆ ಅಕ್ಷರ 100ಕ್ಕೆ 100ರಷ್ಟು ನೆರವೇರಿದೆ. ಆದರೆ ಇದನ್ನು ದಾಟಿ ನಾನು ಹೇಳ್ತಾ ಇರೋದು ಸಮೀಪದಲ್ಲಿ ಸಂಚಿಕೆ ತೆಗೆಯುವುದಕ್ಕಿಂತ ಮುಂಚಿತವಾಗಿ ಮಾತನಾಡುತ್ತಾ ಇದ್ವಿ. ಅದನ್ನೇ ಕಡೆಯ ಪಾಯಿಂಟ್ ಆಗಿ ಸಂಚಿಕೆಯಲ್ಲಿ ಹೇಳಲು ಬಯಸ್ತೇನೆ. ಈ ಕಡೆಯ ಪಾಯಿಂಟ್ ಏನೆಂದು ಕೇಳುವುದಾದ್ರೆ, ಇಷ್ಟೊಂದು ವಿಷಯ ನಡೀತಾ ಇದೆ ಅಲ್ವಾ, ಇದು ಲೋಕಕ್ಕೆ ಅವರು ಲೋಕ ರೀತಿಯಾಗಿ ಅವರು ಸೀರಿಯಸ್ ಆಗಿ ಇದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಆಗಿರಲಿ, ಎಲ್ನಿನೋ ಆಗಿರಲಿ, ವಾರ್ ಆಗಿರಲಿ ಅಥವಾ ಎಕನಾಮಿ ಆಗಿರಲಿ, ಅವರು ನೋಡುವುದಾದ್ರೆ ಅಷ್ಟು ಕಾನ್ಶಿಯಸ್ ಆಗಿ ಡೇಟಾಸ್ ಅನ್ನು ಕೊಡುತ್ತಾರೆ. ಎಷ್ಟೋ ವ್ಯಾಪಾರಿಗಳು ಬಹಳ ಮೋಸಕರವಾದ ಪರಿಸ್ಥಿತಿಗೆ ಹೋಗುತ್ತಾ ಇದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ, ಡೇಟಾಸ್ ಕೊಡುತ್ತಿದ್ದಾರೆ, ತಡೆ ಹಿಡಿಯುವುದರ ಕುರಿತು ಈ ರೀತಿ ಅನೇಕ ಮಾತನಾಡುತ್ತಿದ್ದಾರೆ. ಆದರೆ ಎಲ್ಲಾದರೂ ಸಭೆಯನ್ನು ಚೆನ್ನಾಗಿ ಗಮನಿಸಿದ್ದೀರಾ? ಸಭೆ ಇದರ ಕುರಿತಾಗಿರುವಂತ ಅಕ್ಕರೆ ಅವ್ರಿಗೆ ಇರುವಂತದನ್ನು ನೋಡಕ್ ಆಗ್ತಿಲ್ಲ. ಸಭೆ ಅಂದ್ರೆ ನಾನು ಹೇಳ್ತಿರುವುದು ಯಾವುದೋ ಡಿನಾಮಿನೇಷನ್ ಪರ್ಟಿಕ್ಯುಲರ್ ಚರ್ಚ್ ಅಲ್ಲ. ನಾನು ಹೇಳ್ತಿರೋದು ನಾವು ವಿಶ್ವಾಸಿಗಳ ಕುರಿತು ಹೇಳ್ತಿದ್ದೇನೆ. ನಾವು ಯಾವಾಗಲೂ ಸಭೆ ಅಂದ್ರೆ ವಿಶ್ವಾಸಿಗಳ ಕುರಿತಾಗಿ ಮಾತ್ರ ಮಾತಾಡುತ್ತೇವೆ. ಈಗ ನಮಗೆ ಇದರ ಕುರಿತಾಗಿರುವಂತ ಅವೇರ್ನೆಸ್ ಇದೆಯಾ ಎಂಬುದಾಗಿ ನೋಡಿದ್ರ, ಅಂದ್ರೆ ಲೋಕಕ್ಕೆ ಇರುವಂತ ಅವೇರ್ನೆಸ್ ಕೂಡ ಇದನ್ನು ಲೋಕಕ್ಕೆ ಹೇಳಬೇಕಾಗಿರುವಂತ ನಮಗೆ ಇಲ್ಲ. ಬೈಬಲ್ ಇಟ್ಕೊಂಡಿರುವಂತ ನಮಗೆ ಇಲ್ಲ. ಸಮೀಪದಲ್ಲಿ ವಿಡಿಯೋ ತೆಗೆಯುವುದಕ್ಕಿಂತ ಮುಂಚೆ ನಾನು ಒಬ್ಬ ಸೇವಕರ ಹತ್ರ ಮಾತನಾಡುತ್ತಿದ್ದೆ. ಆಗ ಅವ್ರು ಹೇಳುವಾಗ ಗಮನಿಸಿದ್ವಿ, ಈಗ ಕಳೆದ ತಲೆಮಾರು, ನಾನು ಹೇಳುತ್ತಾ ಇರುವಂತದ್ದು ಒಂದು 80s ಇಂದ 2010 ವರೆಗಿರುವಂತ ತಲೆಮಾರು ರೂಪಿಸುವುದಕ್ಕೆ ಅದಕ್ಕೂ ಮುಂಚೆ ಇದ್ದಂತ ತಲೆಮಾರು, ದೇವ ಮಕ್ಕಳು, ಸೇವಕರು ಸರಿಯಾಗಿ ರೂಪಿಸಿದ್ರು. ಒಂದು ಜನರೇಷನ್ ಅನ್ನು ಸರಿಯಾಗಿ ರೂಪಿಸಿದ್ರು. ಆ ರೀತಿಯಾಗಿ ರೂಪಿಸಲ್ಪಟ್ಟವರೇ ನಾವೆಂಬುದಾಗಿ ಇಟ್ಕೊಳ್ಳಿ. ನಾವೆಲ್ಲ ಅಲ್ಲಿಂದಲೇ ರೂಪಿಸಲ್ಪಟ್ಟೆವು, ಸೇವಕರಾಗಿದ್ದೇವೆ, ಎಲ್ಲ ಮಾಡ್ತಿದ್ದೇವೆ. ಆದರೆ ಈ 2000ರಿಂದ 2010ರಿಂದ 2025 25 ವರ್ಷಗಳ ಕಾಲ ನೋಡ್ರಿ, ಸಭೆ ಎಲ್ಲರೂ ಕೂಡ ನಾರ್ಮಲ್ ಆಗಿ ಹೇಳುವಂತದ್ದು ಕಠಿಣ ಪರಿಸ್ಥಿತಿಗೆ ಹೋಗಿದೆ. ಎಣಿಕೆ, ಒಂದು ವೇಳೆ ಸಭೆ ಎಣಿಕೆಯಲ್ಲಿ ಕೂಡಿರಬಹುದು, ಸಭೆಯಲ್ಲಿ ವಿಶ್ವಾಸಿಗಳ ಎಣಿಕೆ ಜಾಸ್ತಿ ಇರಬಹುದು, ಆದರೆ ಇಸ್ ಇಟ್ ಬೇಸ್ಡ್ ಆನ್ ಕ್ವಾಲಿಟಿ, ಸ್ಪಿರಿಚುವಲ್ ಕ್ವಾಲಿಟಿ ಇದೆಯಾ ಅಂತ ಕೇಳುವುದಾದ್ರೆ, ವಿಶ್ವಾಸಿಗಳು ನಿಮಗೆ ಮನಸ್ಸಾಕ್ಷಿಯಲ್ಲಿ ಗೊತ್ತಾಗುತ್ತದೆ, ವಿಶ್ವಾಸಗಳಿಗೆ ಗೊತ್ತು, ಸ್ಪಿರಿಚುವಲ್ ಕ್ವಾಲಿಟಿ ಇಲ್ಲ. ನಾವು ವರ್ಸ್ಟ್ ಪರಿಸ್ಥಿತಿಗೆ ಹೋಗುತ್ತಾ ಇದೆ. ಒಂದು ಗುಂಪು ಬೈಬಲ್ ಹೇಳಿದೆಯಲ್ಲ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ ಎಂಬುದಾಗಿ. ಒಂದು ಗುಂಪು ಸ್ಪಿರಿಚುವಲ್ ಆಗಿ ಬೆಳೆಯುತ್ತಾ ಇದೆ, ಆದ್ರೆ ಇನ್ನೊಂದು ಬಹುತೇಕವಾದ ಗುಂಪು ನಿರ್ಲಕ್ಷ್ಯತನದಲ್ಲಿದೆ. ಯಾಕೆ ಇವರಿಗೆ ಈ ಥಾಟ್ ಇಲ್ಲ? ಇಷ್ಟು ವಿಷಯ ನಡೆಯುತ್ತಾ ಇದೆ. ಆದರೆ 30 ವರ್ಷದ ಹಿಂದೆ ಇದು ಯಾವುದು ನಡೆಯಲಿಲ್ಲ. ಈ ವಾರ್ ಇಲ್ಲ, ಎಲ್ಲಿನೋ ಇಲ್ಲ, ಗ್ಲೋಬಲ್ ವಾರ್ಮಿಂಗ್ ಇಲ್ಲ, ಬರಗಾಲ ಇಲ್ಲ, ಇಷ್ಟು ಭೂಕಂಪಗಳಿಲ್ಲ. ಕಳೆದ 25 ವರ್ಷದಲ್ಲೇ ಭೂಕಂಪ. ಅದಕ್ಕೂ ಮುಂಚೆ 1-2 ಇರುತ್ತಿತ್ತು. ಆದರೆ ಅವಾಗ ಇದ್ದಂತ ಜನರಿಗೆ, ಸ್ಪಿರಿಚುವಲ್ ಜನರೇಷನ್ಗೆ ಇದ್ದಂತ ಒಂದು ಕಾನ್ಶಿಯಸ್ನೆಸ್, ಅವರಿಗೆ ದೇವರ ಬರೋಣದ ಕುರಿತಾಗಿದ್ದಂತ ಎದುರು ನೋಡುವಿಕೆ, ಪರಿಶುದ್ಧತೆಯ ಕುರಿತಾದಂತ ಬಯಕೆ, ಸಭೆಯಲ್ಲಿ ವೈರಾಗ್ಯ, ಸುವಾರ್ತೆಯನ್ನು ಸಾರುವುದಕ್ಕಿದ್ದಂತ ಆಸೆ, ಇದ್ಯಾವುದು ಕೂಡ ಇವತ್ತಿಲ್ಲ ನೋಡಿರಿ. ಅದಕ್ಕೆ ಏನ್ ಕಾರಣ ಅಂತ ನೋಡುವುದಾದರೆ, ಅದಕ್ಕೂ ಮುಂಚೆ ಇದ್ದಂತ ಜನರೇಷನ್ 1950s ಇಂದ 1970s ವರೆಗೂ ಇದ್ದಂತ ದೇವಭಕ್ತರು, ಅವರು ಬಿತ್ತಿದಂತ ಬೀಜ ಒಳ್ಳೆಯ ಜನರೇಷನ್ ಅನ್ನು ರೂಪಿಸ್ತು. ಆದ್ರೆ ಎಲ್ಲಿ ತಪ್ಪು ನಡೆಯುತ್ತೆ ಅಂತ ನೋಡುವುದಾದರೆ, ಕಳೆದ ಜನರೇಷನ್ ಅಲ್ಲಿ ಮುಂದಿನ ಜನರೇಷನ್ ರೂಪಿಸುವಂತದ್ದು ಮಿಸ್ ಆಗಿದೆ. ಅದೇ ಈಗ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಈಗ ಇರುವಂತವರೆಲ್ಲರೂ ಕೂಡ ಇದ್ದ ಹಾಗೆ ಅವರು ಚೇರಲ್ಲಿ ಕೂರುವುದಕ್ಕೆ ಆರಂಭಿಸಿದ್ದಾರೆ, ಸೆಟ್ಲ್ ಆಗುವುದಕ್ಕೆ ಆರಂಭಿಸಿದ್ದರಿಂದ ಬರಲಿಕ್ಕಿರುವಂತ ಜನರೇಷನ್, ಒಂದು ವೇಳೆ ಇದರಲ್ಲಿ ಏನು ಮುಖ್ಯವಾದ ವಿಷಯ ಅಂದ್ರೆ, ಬರುವಂತಹ ಜನರೇಷನ್ನೇ ದೇವರ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೆ ಅನೇಕ ಅವಕಾಶಗಳಿದೆ. ಕಾರಣ ಈ ಪ್ರವಾದನೆಗಳೆಲ್ಲ ನೆರವೇರುವ ಹಂತದಲ್ಲಿದ್ದೇವೆ. ಆದ್ರೆ ಈಗಲೇ ಸಭೆ ನಿರ್ಲಕ್ಷ್ಯವಾಗಿದೆ. ದಯವಿಟ್ಟು ಉಜ್ಜೀವನ ಎಂದು ನೀವು ನೆನೆಸುತ್ತಿರುವಂತ ಉಜ್ಜೀವನ ಏನೋ ಒಂದು 50,000 ಜನ ಸೇರಿದ್ರೆ 1 ಲಕ್ಷ ಕೂಡಿ ಬಂದ್ರೆ ಅದೆಲ್ಲ ಉಜ್ಜೀವನ ಅಂದ್ರೆ ಹೊರಗಿನಿಂದ ಸಭೆಯೊಳಗೆ ಬರುವುದಿಲ್ಲ, ಸಭೆಯಿಂದಲೇ ಆಚೆ ಹೋಗುವಂತದ್ದಾಗಿದೆ.
ದಯವಿಟ್ಟು ಸಭೆಯೊಳಗೆ, ಸತ್ಯದ ಒಳಗೆ, ಆತ್ಮದಲ್ಲಿ, ಪರಿಶುದ್ಧಾತ್ಮನಲ್ಲಿ, ನಂಬಿಕೆಯಲ್ಲಿ ಬಲಗೊಳ್ಳಿರಿ. ನಮಗೆ ಇನ್ನು ಸಮಯ ಖಂಡಿತವಾಗಿಲ್ಲ. ನಿಮಗೆ ಎಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೇವೆ. ದಯವಿಟ್ಟು ಮುಂದಿನ ತಲೆಮಾರನ್ನು ಎಬ್ಬಿಸುವುದಕ್ಕೆ ಪ್ರಯತ್ನ ಮಾಡಿ. ಅವರಿಗೆ ಏನ್ ಮಾಡಬೇಕಂತ ನೋಡಿ. ಇಲ್ಲದಿದ್ದರೆ ಒಂದು ದಿನ ಬರುತ್ತದೆ. ನೋಹನ ಕಾಲದಲ್ಲಿ ದೇವರು ದೀರ್ಘಶಾಂತನಾಗಿ ಕಾದಿದ್ದಾಗ ಅವಿಧೇಯ ಆತ್ಮಗಳೆಂದು ವಾಕ್ಯ ಹೇಳುತ್ತದೆ. ಆ ಸ್ಥಳಕ್ಕೆ ನಾವು ಬರುವುದಕ್ಕೆ ಅನೇಕ ಅವಕಾಶಗಳಿದೆ. ಕರ್ತನ ಚಿತ್ತವಿದ್ದರೆ ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.